ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಗಿಲ್ಲಿ ಮೇಲೆ ಗರಂ ಆದಂತಹ ಕಿಚ್ಚ ಕ್ಯಾಪ್ಟನ್ ರೂಮ್ ಗೆ ಬೀಗ. ಪ್ರೋಮೋದಲ್ಲಿ ಏನೆಲ್ಲ ಮಾತುಕತೆ ಇದೆ, ಚರ್ಚೆ ಅಂತ ಮಾತಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಇಲ್ಲಿ ಪ್ರೋಮೋ ಪ್ರಾರಂಭ ಆಗ್ತಾನೆ ಸುದೀಪ್ ಸರ್ ಗಿಲ್ಲಿ ಮೇಲೆ ಸ್ವಲ್ಪ ಕೋಪಗೊಂಡಿದ್ದಾರೆ ಅಂತ ಹೇಳ್ಬೋದು. ಯಾವ ಒಂದು ವಿಚಾರಕ್ಕಂತ ಈಗಾಗಲೇ ನಾವು ಒಂದು ಎಪಿಸೋಡ್ ನ ರಿವ್ಯೂ ಅಲ್ಲಿ ಮಾತಾಡಿದ್ವಿ. ಏನು ಸ್ಪಂದನ ಮತ್ತೆ ಅಭಿ ಅವರು ಕ್ಯಾಪ್ಟನ್ ಆದಾಗ ಗಿಲ್ಲಿ ಹೋಗಿ ಕ್ಯಾಪ್ಟನ್ಸಿ ರೂಮ್ ಅಲ್ಲಿ ಮಲಗಿದ್ರು. ಸೊ ಆ ಒಂದು ಸನ್ನಿವೇಶದ ಕುರಿತಾಗಿ 100% ಸುದೀಪ್ ಸರ್ ಕಡೆಯಿಂದ ಒಂದು ಕ್ಲಾಸ್ ಇರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಅದ್ರ ಕುರಿತಾಗಿ ಇಲ್ಲಿ ಒಂದು ಕ್ಲಾಸ್ ಬೀಳ್ತಾ ಇದೆ ಗಿಲ್ಲಿಗೆ ಅಂತ ಹೇಳ್ಬೋದು. ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಜಾಸ್ತಿ ಗರಂ ಆಗಿದ್ದಾರೆ ಸುದೀಪ್ ಸರ್ ಅಂತ ಹೇಳ್ಬೋದು. ಕ್ಯಾಪ್ಟನ್ಗೂ ಮರ್ಯಾದೆ ಇಲ್ಲ, ಕ್ಯಾಪ್ಟನ್ ರೂಮ್ ಗಂತೂ ಮರ್ಯಾದೆನೇ ಇಲ್ಲ ಅಲ್ವಾ ಗಿಲ್ಲಿ ಅನ್ನೋ ತರ ಇಲ್ಲಿ ಪ್ರಶ್ನೆ ಮಾಡ್ತಾ ಇದಾರೆ ಗಿಲ್ಲಿಯವ್ರನ್ನ. ಗಿಲ್ಲಿಯವ್ರು ಸಹ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ. ಯಾಕೆ ಈ ಕ್ಲಾಸ್ ಅವಶ್ಯಕತೆ ಆಗುತ್ತೆ ಅಂತ ಹೇಳೋದಾದ್ರೆ, ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಸಹ ವಾರ ಫುಲ್ ಒಂದು ಟಾಸ್ಕ್ ಆಗಿರ್ಬೋದು, ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಅಷ್ಟರ ಮಟ್ಟಿಗೆ ಗಾಯಗಳು ಮಾಡ್ಕೊಂಡು ಒದ್ದಾಡ್ಕೊಂಡು ಕಿತ್ತಾಡ್ಕೊಂಡು ಕ್ಯಾಪ್ಟನ್ ಆಗೋದೇನಕ್ಕಪ್ಪ ಅಂದ್ರೆ ಆ ಒಂದು ಅಧಿಕಾರಕ್ಕೋಸ್ಕರ. ಅಂತ ಅಧಿಕಾರ ಕೊಡುವಂತ ಒಂದು ಕ್ಯಾಪ್ಟನ್ ರೂಮ್ ನಲ್ಲಿ ಸಿಲ್ಲಿಯಾಗಿ ಹೋಗ್ಬಿಟ್ಟು ಕಾಮಿಡಿ ಮಾಡ್ಕೊಂಡು ಮಲಗಿದ್ದಾರೆ ಗಿಲ್ಲಿ ಅವರ ಒಂದು ಅಭಿಪ್ರಾಯ. ಎಲ್ಲೋ ಕೆಲವೊಂದು ಜನಗಳಲ್ಲಿ ಬಂದೇ ಬಂದಿರೋ. ಸೊ ಆ ಒಂದು ಉದ್ದೇಶವಾಗಿ ಇಲ್ಲಿ ಸುದೀಪ್ ಸರ್ ಸ್ವಲ್ಪ ಗರಂ ಆಗ್ತಾ ಇದ್ದಾರೆ, ಸ್ವಲ್ಪ ಕ್ಲಾಸ್ ತಗೊಳ್ತಾ ಇದ್ದಾರೆ ಗಿಲ್ಲಿ ಅವ್ರಿಗೆ ಅಂತ ಹೇಳ್ಬೋದು. ಇದು ಗಿಲ್ಲಿ ಅವ್ರಿಗೆ ಒಳ್ಳೇದೇ ಆಗುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕ್ಯಾಪ್ಟನ್ ಆದಾಗ ಸಹ ಎಲ್ಲೋ ಒಂದ್ ಕಡೆ ವೈಸ್ ಕ್ಯಾಪ್ಟನ್ ಅಂತ ಹಿಂದೆ ಹೋದಾಗ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರ ಅಭಿಮಾನಿಗಳು ಒಂದ್ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಗಿಲ್ಲಿನ ನಾವೆಲ್ಲೋ ಮೇಲೆ ನೋಡ್ತಾ ಇದೀವಲ್ಲ, ಬಟ್ ಗಿಲ್ಲಿಯನ್ ಈ ತರ ಮಾಡ್ತಾ ಇದ್ದಾನೆ, ಬೇರೆ ಯಾರೋ ಒಂದು ಬಟ್ಟೆಗಳು ಉತ್ಕೊಂಡು ನಾನು ವೈಸ್ ಕ್ಯಾಪ್ಟನ್ ಅಂತ ಹೋಗ್ತಾ ಇದ್ದೇನೆ, ಅದು ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ವ ಅನ್ನೋ ಒಂದು ಅಭಿಪ್ರಾಯ ಸಹ ಜನಗಳಾಗಿತ್ತು. ಎಲ್ಲೋ ಒಂದ್ ಕಡೆ ಈ ಕ್ಲಾಸ್ ನಿಂದ ಗಿಲ್ಲಿ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಎಲ್ಲೂ ಗಿಲ್ಲಿ ಅವ್ರಿಗೆ ಟಾರ್ಗೆಟ್ ಮಾಡಿ ಮಾತಾಡಬೇಕು, ಗಿಲ್ಲಿನ ನೆಗೆಟಿವ್ ಮಾಡ್ಬೇಕಂತ ಈ ಕ್ಲಾಸ್ ತಗೊಂಡಂಗಿಲ್ಲ. ಗಿಲ್ಲಿಗೆ ಇದು ಪಾಸಿಟಿವ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅಂಡ್ ಇನ್ನು ಪ್ರೋಮೋದಲ್ಲಿ ಮುಂದುವರೆದ ಭಾಗದಂತೆ ಈ ಸತಿ ಅಂತೂ ಒಂದು ಮಟ್ಟಕ್ಕೆ ಮೇಲಿನ ಹೋಗ್ಬಿಟ್ಟಿದ್ರು, ಮಲ್ಕೊಂಡೇ ಬಿಟ್ಟಿದ್ರು ಅನ್ನೋದ್ರ ಪ್ರಶ್ನೆ ಮಾಡ್ತಾ ಇದ್ರೆ ಗಿಲ್ಲಿ ಅವರು ಅಲ್ಲಿ ಹೋಗಿ ಏನು ಕ್ಯಾಪ್ಟನ್ಸ್ ರೂಮ್ ಅಲ್ಲಿ ಮಲ್ಕೊಂಡಿದ್ರು ಸ್ಪಂದನ ಅವ್ರು ಇದ್ದಾಗ. ಅದರದ ಒಂದು ಫುಟೇಜ್ ಸಹ ನಮಗೆ ಪ್ಲೇ ಮಾಡಿ ತೋರಿಸ್ತಾ ಇದ್ದಾರೆ. ಈ ಕ್ಯಾಪ್ಟನ್ ರೂಮ್ ಒಳಗೆ ಇರುವಂತಹ ಸೌಕರ್ಯಗಳಿಗಾಗಿರ್ಬೋದು, ಹಾಸಿಗೆಗಾಗಿರ್ಬೋದು, ಅದರದೇ ಆದಂತ ಒಂದು ಬೆಲೆ ಇದೆ ಅನ್ನೋ ತರ ಇಲ್ಲಿ ಆ ಕ್ಯಾಪ್ಟನ್ಸಿ ರೂಮ್ ಇರುವಂತ ಒಂದು ರೆಸ್ಪೆಕ್ಟ್ ಆಗಿರ್ಬೋದು, ಒಂದು ಏನು ಬೆಲೆನ ಕುರಿತಾಗಿ ಇಲ್ಲಿ ಸುದೀಪ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಮನೆಯಂತ ಕಂಟೆಸ್ಟೆಂಟ್ ಗಳಿಗಾಗಿರ್ಬೋದು ಅಂಡ್ ಗಿಲ್ಲಿ ಅವ್ರಿಗಾಗಿರ್ಬೋದು. ಅಂಡ್ ಗಿಲ್ಲಿ ಅವ್ರು ಸಹ ಎಲ್ಲೋ ಒಂದ್ ಕಡೆ ಮಾಡಿ ತಪ್ಪು ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಮನೆಯಂತ ಕಂಟೆಸ್ಟೆಂಟ್ ಎಲ್ಲ ಸಹ ಪ್ರತಿ ವಾರ ಹೊಡೆದಾಡೋದು ನಾನ್ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗ್ಬೇಕು, ನಾನ್ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗ್ಬೇಕಪ್ಪ ಅಂತ ಒದ್ದಾಡ್ತಾ ಇರ್ತಾರೆ. ಸೊ ಒಂದು ವಿಚಾರದಲ್ಲಿ ಕ್ಲಾಸ್ ಬಿಡೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ಸ್ವಲ್ಪ ಜಾಸ್ತಿ ಗರಂ ಆಗಿದ್ದಾರೆ ಇಲ್ಲಿ ಸುದೀಪ್ ಸರ್ ಅಂತಾನೆ ಹೇಳ್ಬೋದು. ಅಂಡ್ ಮುಂದುವರೆದ ಇದು ಪ್ರೋಮೋದಲ್ಲಿ ಮುಂದುವರೆದಂತೆ ನಮ್ಗೆ ಏನ್ ಕಾಣಿಸ್ತದೆ ಅಂತ ನೋಡೋದಾದ್ರೆ, ಕೊಟ್ಟಿರೋ ಅಂತ ರೂಮ್ ಬಗ್ಗೆ ನಿಮಗೆ ಕೇರ್ಲೆಸ್ ಇರ್ಬೇಕಾದ್ರೆ ಇಲ್ಲ ರೂಲ್ಸ್ ಯಾರು ಫಾಲೋ ಮಾಡ್ತಾರೆ ಅಂತಾರೆ. ಇಲ್ಲಿ ಅಭಿಗೆ ಮತ್ತೆ ಸ್ಪಂದನ ಅವ್ರಿಗೂ ಸಹ ಕ್ಲಾಸ್ ತಗೊಳ್ತಾ ಇದ್ದಾರೆ ಸುದೀಪ್ ಸರ್. ಇಲ್ಲಿ ಅಭಿ ಮತ್ತೆ ಸ್ಪಂದನ ಅವ್ರದ್ದು ತಪ್ಪಿದೆ. ಅಭಿ ಅವರು ಮತ್ತೆ ಸ್ಪಂದನ ಅವರು ಗಿಲ್ಲಿ ಅವ್ರ ಹೊರಗಡೆ ಬಿಟ್ಕೊಂಬಾರ್ದಾಯ್ತು ಅಂತ ನಾವ್ ಹೇಳಕ್ ಆಗೋದಿಲ್ಲ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಫನ್ನಿ ವೇಲ್ ಗಿಲ್ಲಿ ಅವ್ರ ಕಾಮಿಡಿ ವೇಲ್ ಬರ್ತಾ ಇದ್ದಾಗ ಇವರು ಸಹ ತೀರಾ ಖಂಡಿತವಾಗಿ ಬರ್ಬಡ ಆಚೆ ಹೋಗುವಂತೆ ಗದರೋದಕ್ಕೆ ಆಗೋದಿಲ್ಲ. ಅದು ಸಹ ಎಲ್ಲೋ ಒಂದ್ ಕಡೆ ಅವ್ರ ವ್ಯಕ್ತಿತ್ವ ರಾಂಗ್ ಆಗಿ ತೋರಿಸ್ಬಿಡುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಸಾಫ್ಟ್ವೇರ್ ಹೇಳ್ಬೋದಾಯ್ತು. ಅವರು ಸಹ ಸಾಫ್ಟ್ವೇರ್ ಹೇಳಿದ್ರು ಗಿಲ್ಲಿ ಬೇಡ ಕ್ಯಾಪ್ಟನ್ ರೂಮ್ ಹೊರಗಡೆ ಬಂತ. ಅಭಿ ಅವ್ರ ಒಂದ್ 2-3 ಸರಿ ಹೇಳಿದ್ದು ಸಹ ನಮ್ಗೆ ಎಪಿಸೋಡ್ ಅಲ್ಲಿ ಕಾಣಿಸಿತ್ತು. ಬಟ್ ಇಲ್ಲಿ ಅಭಿ ಅವ್ರದ್ದು ಮತ್ತೆ ಸ್ಪಂದನ ಅವ್ರ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅಂದ್ಬಿಟ್ಟು ಸುದೀಪ್ ಸರ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕ್ಲಾಸ್ ತಗೊಳ್ತಾ ಇದಾರೆ. ನಿಮ್ಮ ಕ್ಯಾಪ್ಟನ್ ರೂಮ್ ಅನ್ನೋ ರೂಲ್ಸ್ ನೇ ಫಾಲೋ ಮಾಡಿಲ್ಲ ಅಂದ್ರೆ ನೀವು ಇಡುವಂತ ಒಂದು ರೂಲ್ಸ್ ಯಾವ ತರ ಫಾಲೋ ಮಾಡ್ತಾರ ಅನ್ನೋ ಇಲ್ಲಿ ಹೇಳ್ತಾ ಇದಾರೆ. ಸೊ ಒಂದು ವಿಚಾರದಲ್ಲಿ ಸ್ಪಂದನ ಅವ್ರಿಗೆ ಮತ್ತೆ ಅಭಿ ಅವ್ರಿಗೆ ಸರಿಯಾದಂತ ಕ್ಲಾಸ್ ಬೀಳ್ತಾ ಇದೆ ಅಂತ ಹೇಳ್ಬೋದು. ಕಳೆದ ಒಂದ್ಸರಿ ಕ್ಯಾಪ್ಟನ್ ಆದಾಗ ಸಹ ಅಭಿ ಅವ್ರಿಗೆ ಸರಿಯಾದಂತ ಕ್ಲಾಸ್ ಬಿದ್ದಿತ್ತು. ಎಲ್ಲೋ ಒಂದ್ ಕಡೆ ಅಭಿ ಅವ್ರಿಗೆ ಪಾಪ ಕ್ಯಾಪ್ಟನ್ ಆಗ್ತಾರದೇ ಆಗ್ಬಾರ್ದಲ್ಲ ಅಭಿ ಅವ್ರಿಗೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಕ್ಲಾಸ್ ಬೀಳ್ತಾ ಇದೆ. ಬಟ್ ನನ್ನ ಅನಿಸಿಕೆ ಪ್ರಕಾರ ಕೇಳೋದಾದ್ರೆ ಪಾಪ ಸ್ಪಂದನ ಮತ್ತೆ ಅಭಿ ಅವ್ರದ್ದು ಅಷ್ಟರ ಮಟ್ಟಿಗೆ ತಪ್ಪೇನ್ ದೊಡ್ಡದಾಗ ಕಾಣಿಸ್ತಾ ಇಲ್ಲ. ಯಾಕೆ ಅಂದ್ರೆ ಗಿಲ್ಲಿ ಅವ್ರು ಮಾಡೋದು ಅದೇ ತರ ಇರುತ್ತೆ. ಪ್ರತಿಯೊಂದನ್ನು ಜೋಕ್ ಆಗಿ ತಗೊಂತಾರೆ, ಪಾಪ ಹೋಗಿ ಕುತ್ಕೊಂತಾರೆ. ಸ್ಪಂದನ ಅವ್ರ ಮತ್ತೆ ಗಿಲ್ಲಿ ಅವ್ರದ್ದು ಸ್ವಲ್ಪ ಒಂದು ಬಾಂಡ್ ಇರೋದ್ರಿಂದ, ಫ್ರೆಂಡ್ಶಿಪ್ ಇರೋದ್ರಿಂದ ಸ್ಪಂದನ ಅವ್ರು ಸಹ ಖಂಡಿತವಾಗಿ ಹೋಗೋ ಇದ್ದೋ ಆಚೆ ಅನ್ನೋಕೆ ಆಗೋದಿಲ್ಲ. ಫನ್ನಿ ವೇಳೆ ಹೋಗೋ ಸಾಕು ಅನ್ನೋ ತರ ಅಭಿ ಒಂದ್ 2-3 ಸರಿ ಹೇಳಿದ್ದು ಉಂಟು. ಬಟ್ ಅಭಿ ಮತ್ತೆ ಸ್ಪಂದನ ವಿಚಾರದಲ್ಲಿ ಸುದೀಪ್ ಸರ್ ಸ್ವಲ್ಪ ಗರಂ ಆಗಿದ್ದಾರೆ. ಅವ್ರಿಗೆ ಸ್ವಲ್ಪ ಪಾಠ ಮಾಡ್ತಾ ಇದಾರೆ. ಆ ಒಂದು ರೂಲ್ಸ್ ನ ಬಗ್ಗೆ, ಕ್ಯಾಪ್ಟನ್ಸಿ ರೂಮ್ ನ ಒಂದು ಬೆಲೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಬೇರೆ ಯಾರು ಸಹ ಮಿಸ್ಟೇಕ್ ಮಾಡದೇ ಇರೋ ತರ ಇರ್ಲಿ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ತಪ್ಪಂತ ಹೇಳಕ್ ಆಗೋದಿಲ್ಲ. ಬಟ್ ನೋಡುವಂತ ವೀಕ್ಷಕರಿಗೆ ಎಲ್ಲೋ ಒಂದ್ ಕಡೆ ಸ್ಪಂದನ ಮತ್ತೆ ಅಭಿ ಮೇಲೆ ಸ್ವಲ್ಪ ಕರಡೆ ಬರೋದಂತೂ 100% ನಿಜ. ಅಂಡ್ ಮುಂದುವರೆದ ಬಂದಂತೆ ಇಷ್ಟು ಸೀಸನ್ಗಳಲ್ಲಿ ಒಂದು ಸರಿ ನಡೆದಿದ್ದು ಈಗ 2ನೇ ಸರಿ ನಡೀತಾ ಇದೆ. ಬಿಗ್ ಬಾಸ್ ಮನೆಯ ಒಂದು ಕ್ಯಾಪ್ಟನ್ ರೂಮ್ಗೆ ಬೀಗ ಬೀಳುತ್ತೆ ಅಂದ್ಬಿಟ್ಟು ಸುದೀಪ್ ಸರ್ ಹೇಳ್ತಾ ಇದಾರೆ. ಸೊ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ರೂಮ್ಗೆ ಬೀಗ ಬಿದ್ದಿರೋದು ಪ್ರೋಮೋನ ಎಂಡಿಂಗ್ ನಲ್ಲಿ ನಮ್ಗೆ ತೋರಿಸ್ತಾ ಇದ್ದಾರೆ. ಸೊ ಈಗ ಬಿಗ್ ಬಾಸ್ ಮನೆ ಈ ಒಂದು ವಾರ ಯಾರು ಕ್ಯಾಪ್ಟನ್ ಆಗಿದ್ದಾರೆ, ಸ್ಪಂದನ ಮತ್ತೆ ಅಭಿ ಅವರಿಬ್ರು ಏನಾದ್ರು ಎಲಿಮಿನೇಷನ್ ಇಂದ ಪಾರಾದ್ರೆ ಅವ್ರಿಬ್ರಿಗೂ ಸಹ ಕ್ಯಾಪ್ಟನ್ ರೂಮ್ ಸಿಗೋದಿಲ್ಲ. ಕ್ಯಾಪ್ಟನ್ಸಿ ಅಧಿಕಾರ ಇರುತ್ತಾ ಇಲ್ವಾ ಅನ್ನೋದು ಸಹ ಪ್ರೋಮೋದಲ್ಲಿ ನಮ್ಗೆ ಅಷ್ಟರ ಮಟ್ಟಿಗೆ ಏನು ಎವಿಡೆಂಟ್ ಆಗಿ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿಲ್ಲ. ಮೇ ಬಿ ಕ್ಯಾಪ್ಟನ್ ರೂಮ್ಗೆ ಮಾತ್ರ ಬೀಗ ಬಿದ್ದಿರ್ಬೋದು. ಕ್ಯಾಪ್ಟನ್ಸಿ ವಿಚಾರದಲ್ಲಿ ಅಭಿ ಅಥವಾ ಸ್ಪಂದನದಲ್ಲಿ ಯಾರು ಈ ಒಂದು ವಾರ ಸೇವ್ ಆದ್ರೂ ಅವರೇ ಮುಂದೆ ಹೊರಿಬಹುದು ಅನ್ನೋದು ನನ್ನ ಅಭಿಪ್ರಾಯ. ಇನ್ ಕೇಸ್ ಏನಾದ್ರು ಸುದೀಪ್ ಸರ್ ಅದಕ್ಕೂ ಇಲ್ಲ, ನಿಮ್ ಕ್ಯಾಪ್ಟನ್ ಆಗೋದಕ್ಕೆ ಅರ್ಹತೆ ಇಲ್ಲ,
ನೀವು ಕ್ಯಾಪ್ಟನ್ಸಿ ಸಹ ಮಾಡಬೇಡಿ ಅನ್ನೋ ತರ ಏನೋ ಹೇಳಿದ್ರೆ ಏನ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ನನ್ನ ಅನಿಸಿಕೆ ಪ್ರಕಾರ ಅಷ್ಟು ಮಟ್ಟಿಗೆ ಪನಿಷ್ಮೆಂಟ್ ಕೊಡೋದಿಲ್ಲ, ಕೇವಲ ಒಂದು ಕ್ಯಾಪ್ಟನ್ ರೂಮ್ಗೆ ಬೀಗ ಹಾಕ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಗಿಲ್ಲಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಕಾಮಿಡಿ ವಿಚಾರದಲ್ಲಿ ಎಡವಟ್ ಮಾಡ್ಕೊಂಡ್ಬಿಡ್ತಾ ಇದಾರೆ ಒಂದ್ 2-3 ವಾರದಿಂದ ಅಂತಾನೆ ಹೇಳ್ಬೋದು. ಅಂಡ್ ಇದು ಎಲ್ಲೂ ಸಹ ಗಿಲ್ಲಿ ಅವ್ರಿಗೆ ನೆಗೆಟಿವ್ ಆಗೋದಿಲ್ಲ, ಇಲ್ಲಾಂದ್ರೆ ಗಿಲ್ಲಿ ಅವ್ರ ಆಟಕ್ಕೆ ಹೊಡೆತ ಬೀಳೋದಿಲ್ಲ. ನಾಮಿನೇಷನ್ ವಿಚಾರ ಅಂತ ಬಂದಾಗ ಈಗೇನ್ ಮಂಡೆಯಿಂದ ಮತ್ತೆ ನಾಮಿನೇಷನ್ ಪ್ರೋಸೆಸ್ ಇರುತ್ತೆ. ಮನೆಗಂತ ಎಲ್ಲಾ ಕಂಟೆಸ್ಟೆಂಟ್ ಒಂದ್ ಕಡೆಯಿಂದ ಬಂದು ಗಿಲ್ಲಿ ಮಿಸ್ಟೇಕ್ ಮಾಡಿದೆ, ಕ್ಯಾಪ್ಟನ್ ಹೋಗಿ ಮಲಗಿದಕ್ಕೆ ಕ್ಯಾಪ್ಟನ್ಸಿ ಏನೋ ಅವಮಾನ ಆಯ್ತು ಅದು ಇದಂತ ಪ್ರತಿಯೊಬ್ಬರು ನಾಮಿನೇಷನ್ ಮಾಡ್ತಾರೆ. ಆ ಒಂದು ವಿಚಾರದಲ್ಲಿ ನಾಮಿನೇಷನ್ ಬಂದೇ ಬರ್ತಾರೆ ಗಿಲ್ಲಿ ಅವರು. ಎಲ್ಲೋ ಒಂದ್ ಕಡೆ ಅವರೊಂದು ವ್ಯಕ್ತಿತ್ವ ತುಂಬಾ ಗುಡ್ ವೇಲ್ ಕಾಣಿಸ್ಕೊಳ್ಳುತ್ತೆ ಗಿಲ್ಲಿ ಅವ್ರದ್ದು ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಪ್ರತಿ ಸರಿ ಯಾರಾದ್ರೂ ಒಬ್ರು ಕ್ಯಾಪ್ಟನ್ ಆಗಿದಾಗ ನಾನು ವೈಸ್ ಕ್ಯಾಪ್ಟನ್ ಅಂದ್ಬಿಟ್ಟು ಬಟ್ಟೆಗಳು ಇಟ್ಕೊಂಡು ಇವ್ರ ಹಿಂದೆ ಹೋಗೋದು, ಇವ್ರನ್ನ ತುಂಬಾ ಕೇವಲ ಹೊರಗಡೆ ಹೋಗೋ ಅನ್ನೋದು, ಮನೆಯಿಂದ ಕಂಟೆಸ್ಟೆಂಟ್ ಗಳು ರೇಕ್ಸೋ ತರ ಮಾತಾಡೋದು, ನೀನ್ ಕ್ಯಾಪ್ಟನ್ ಆಗಲ್ಲ, ನೀನ್ ವೈಸ್ ಕ್ಯಾಪ್ಟನ್ ಆಗಿ ನಿನ್ ಜೀವನ ಕಳೆದೋಗ್ಬಿಡ್ತಿ ಅನ್ನೋ ತರ ಮಾತಾಡ್ತಾ ಇದ್ದು. ಎಲ್ಲೋ ಒಂದ್ ಕಡೆ ವ್ಯಕ್ತಿತ್ವದ ವಿಚಾರದಲ್ಲಿ ಗಿಲ್ಲಿ ಅಭಿಮಾನಿಗಳು ಯಾರಿದ್ರು ಅವ್ರಿಗೆ ಒಂದು ಸ್ವಲ್ಪ ಅರ್ಟ್ ಆಗೋ ರೀತಿಯಲ್ಲೇ ನಡ್ಕೊಳ್ಳೋಣ, ಒಂದು ಬಿಹೇವಿಯರ್ಸ್ ಆಗಿರ್ಬೋದು, ಮನೆಯಿಂದ ಕಂಟೆಸ್ಟೆಂಟ್ ಮಾತುಗಳಾಗಿರ್ಬೋದು ಕೇಳಿ ಬರ್ತಾ ಇತ್ತು. ಸೊ ಮುಂದಿನ ದಿನಗಳಲ್ಲಿ ಅಂತ ಒಂದು ಮಾತುಗಳು ಕೇಳುವಂತ ಒಂದು ಇದಿರೋದಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಇನ್ ಮುಂದೆ ಯಾರೇ ಕ್ಯಾಪ್ಟನ್ ಆದ್ರೂ ಸಹ ಗಿಲ್ಲಿ ಅವರು ಆ ಒಂದು ಕ್ಯಾಪ್ಟನ್ಸಿ ರೂಮ್ ಹತ್ರ ಹೋಗಿ ವೈಸ್ ಕ್ಯಾಪ್ಟನ್ ಅಂತ ಹೇಳುವಂತ ಪದ ಹೇಳೋದಿಲ್ಲ, ದೂರನೇ ಇರ್ತಾರೆ. ಇನ್ ಕೇಸ್ ಅವರೇ ಕ್ಯಾಪ್ಟನ್ ಆದ್ರೆ ಮಾತ್ರ ಇನ್ಮೇಲೆ ಹೋಗ್ತಾರೆ ರೂಮ್ಗೆ ಅಂತಾನೆ ಹೇಳ್ಬೋದು. ಸೊ ಆ ವಿಚಾರದಲ್ಲಿ ನೀವ್ ಯಾರು ಸಹ ಗಿಲ್ಲಿ ಅಭಿಮಾನಿಗಳು ಬೇಜಾರ್ ಮಾಡ್ಕೊಳ್ಳುವಂತ ವಿಚಾರ ಏನು ಇಲ್ಲ. ಇನ್ನ ಖುಷಿ ಪಡಿಬೇಕಾದ್ರೆ ಇನ್ ಮುಂದೆಯಿಂದ ಯಾರು ಸಹ ನಿಮ್ಮ ಗಿಲ್ಲಿ ಅವ್ರನ್ನ ಡಿಸ್ರೆಸ್ಪೆಕ್ಟ್ಫುಲ್ ವೇ ಅಲ್ಲಿ ವೈಸ್ ಕ್ಯಾಪ್ಟನ್ ಅಂತ ಟೀಕೆ ಮಾಡೋದು ಇಲ್ಲ ಬೇರೆ ರೀತಿಯಲ್ಲಿ ಏನಾದ್ರು ಟೀಕೆ ಮಾಡೋಂತ ಅವಶ್ಯಕತೆ ಬರೋದಿಲ್ಲ. ಅಂಡ್ ಇಲ್ಲಿ ಸ್ಪಂದನ ಮತ್ತೆ ಅಭಿ ಅವ್ರ ವಿಚಾರದಲ್ಲಿ ಪಾಪ ಸಿಂಪತಿ ತೋರಿಸಲೇಬೇಕು ನಾವು. ಎಲ್ಲೋ ಒಂದ್ ಕಡೆ ಅಭಿ ಅವ್ರು ಹೇಳಿದ್ರು ಸಹ ಗಿಲ್ಲಿ ಅವ್ರು ಕೇಳಲಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಇಲ್ಲಿ ಅಭಿಗೆ ಮತ್ತೆ ಸ್ಪಂದನಗೆ ಸರಿಯಾದಂತ ಕ್ಲಾಸ್ ಬೀಳ್ತಾ ಇದೆ. ಅಂಡ್ ಎಸ್ಪೆಷಲಿ ಅಭಿ ಅವ್ರಿಗಂತ ಪಾಪ ಫಸ್ಟ್ ಟೈಮ್ ಕ್ಯಾಪ್ಟನ್ ಆದಾಗ ಸಿಕ್ಕಾಪಟ್ಟೆ ಕ್ಲಾಸ್ ಇತ್ತು. ಈಗ 2ನೇ ಟೈಮ್ ಕ್ಲಾಸ್ ಏನು ಕ್ಯಾಪ್ಟನ್ ಆಗಿದ್ರೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗುವಂತ ಚಾನ್ಸಸ್ ಸಹ ಇದೆ. ಅಭಿ ಅವ್ರು ನೋಡ್ಬೇಕು ಕ್ಯಾಪ್ಟನ್ಸಿಗೆ ಅಭಿ ಅವ್ರಿಗೆ ಒಂಥರ ಆಗ್ ಬರ್ತಾನೆ ಅಂತ ಹೇಳ್ಬೋದು. ಅಂಡ್ ಈಗಾಗಲೇ ವೋಟಿಂಗ್ ಅಪ್ಡೇಟ್ ಕುರಿತಾಗಿ ನಿಮ್ಮ ಹತ್ರ ವೋಟಿಂಗ್ ಅಪ್ಡೇಟ್ ಯಾವ ತರ ಇದೆ ಅಂತ ಅದನ್ನು ಶೇರ್ ಮಾಡಿದೀನಿ ನಾನು. ಸ್ಪಂದನ ಮತ್ತೆ ಅಭಿ ಅವ್ರಿಗೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಡಿಮೆ ವೋಟಿಂಗ್ ಬಂದಿದೆ. ಸೊ ಇಬ್ರಲ್ಲಿ ಯಾರು ಬೇಕಾದ್ರೂ ಎಲಿಮಿನೇಷನ್ ಆಗ್ಬೋದು ಅನ್ನೋದು ಸ್ವಲ್ಪ ನನ್ನ ಒಂದು ಅನಿಸಿಕೆ. ನೋಡ ಇನ್ ಕೇಸ್ ಏನಾದ್ರು ನಮ್ಮ ಪ್ರೆಡಿಕ್ಷನ್ ರಾಂಗ್ ಆಗಿ ಬೇರೆ ಯಾರಾದ್ರೂ ಎಲಿಮಿನೇಷನ್ ಆಗಿ ಇವ್ರಿಬ್ರು ಉಳ್ಕೊಂಡ್ರೆ ಯಾವ ತರ ಇವ್ರಿಬ್ರು ಗಿಲ್ಲಿ ವಿರುದ್ಧವಾಗಿ ರಿಯಾಕ್ಟ್ ಆಗ್ಬೋದು, ನಿಮ್ಮಿಂದ ನನ್ನ ಒಂದು ಕ್ಯಾಪ್ಟನ್ಸಿ ಇಲ್ಲ ಕ್ಯಾಪ್ಟನ್ಸಿ ರೂಮ್ ಹೋಯ್ತು ಅಂದ್ಬಿಟ್ಟು ಯಾವ ತರ ರಿಯಾಕ್ಟ್ ಆಗ್ಬೋದು ಅಂದ್ಬಿಟ್ಟು ನಾನು ಸಹ ಕಾತರದಿಂದ ಕಾಯ್ತಾ ಇದ್ದೀನಿ. ಸೊ ಬಿಗ್ ಬಾಸ್ ನ ಎಪಿಸೋಡ್ ರಿವ್ಯೂಸ್ ಆಗಿರ್ಬೋದು, ಪ್ರೋಮೋ ರಿವ್ಯೂಸ್ ಆಗಿರ್ಬೋದು, ಅಂಡ್ 24/7 ಎಪಿಸೋಡ್ಸ್ ನ ಒಂದು ಅಪ್ಡೇಟ್ ಗೋಸ್ಕರ ನನ್ನೊಂದು ಚಾನಲ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.